ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಸ್ಮೃತಿ ಇರಾನಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಆದರೆ ರಾಜಕೀಯ ಕಾರಣಕ್ಕಾಗಿ ಅಲ್ಲ, ಟಿವಿ ಸೀರಿಯಲ್ನ ಕಾರಣಕ್ಕೆ. ಹೌದು, ಮೇಡಮ್ ಇರಾನಿ NDA ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಶಾಲಿ ಮಂತ್ರಿಯಾಗಿದ್ದವರು. ಈಗ ಹಠಾತ್ತನೆ ಟಿವಿ ಸೀರಿಯಲ್ ಆಕ್ಟಿಂಗ್ನಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಹಾಗಿದ್ರೆ ಅವರು ರಾಜಕೀಯಕ್ಕೆ ಟಾಟಾ ಮಾಡಿದ್ರ? ಬಿಜೆಪಿ ಪಕ್ಷದಿಂದ ಅವರು ಹೊರಗೆ ಹೋಗ್ತಾ ಇದ್ದಾರಾ? ಬಿಜೆಪಿಯಲ್ಲಿ ಸ್ಮೃತಿ ಇರಾನಿ ಅವರನ್ನು ವ್ಯವಸ್ಥಿತವಾಗಿ ಮೂಲೆ ಗುಂಪು ಮಾಡುವಂತಹ ಯತ್ನ ನಡೀತಾ ಇದೆಯಾ? ಪಕ್ಷದಲ್ಲಿ ಮಾಡಲು ಯಾವುದೇ ಕೆಲಸ ಇಲ್ಲದರಿಂದ ಅವರು ಈಗ ಟಿವಿ ಸೀರಿಯಲ್ನಲ್ಲಿ ನಟಿಸಲು ಶುರು ಮಾಡಿದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹೇಳ್ತೀನಿ. ಅದಕ್ಕೂ ಮುನ್ನ ಸ್ಮೃತಿ ಇರಾನಿ ಅವರ ಟಿವಿ ರೀ ಎಂಟ್ರಿಯ ಒಂದು ವಿಡಿಯೋವನ್ನು ನೋಡೋಣ ಬನ್ನಿ. और जो लोग सोच रहे थे कि वो सिर्फ एक दौर का हिस्सा थी, उनको क्या पता था कि तुलसी एक लेगेसी है। आइए जानते हैं उनके नए अवतार के बारे में. 25 ವರ್ಷಗಳ ಹಿಂದೆ ಭಾರತೀಯ ಟಿವಿನಲ್ಲಿ ಅತಿ ದೊಡ್ಡ ಸುದ್ದಿ ಮಾಡಿದಂತಹ ಸೀರಿಯಲ್ ಕ್ಯೋಂಕಿ ಸಾಸ್ ಭಿ ಕಭಿ ಬಹೂ ಥಿ. ಈ ಹಿಂದಿ ಸೀರಿಯಲ್ನಲ್ಲಿ ಆಗ ಸ್ಮೃತಿ ಇರಾನಿ ನಟಿಸಿದ್ದು ಸೊಸೆಯ ಪಾತ್ರದಲ್ಲಿ. ಅದು ಅತ್ತೆ ಸೊಸೆ ಮತ್ತು ಗಂಡನ ಪಾತ್ರದ ನಡುವಿನ ಸಂಘರ್ಷದ ಕತೆ. ಹಳೆ ಮತ್ತು ಹೊಸ ತಲೆಮಾರುಗಳ ನಡುವಣ ಪ್ರೀತಿ ಮತ್ತು ಅಸೂಯೆಯ ಕಥೆಯಾಗಿತ್ತು. ನೋಡ್ತಾ ಇದ್ದಂತೆಯೇ ಈ ಸೀರಿಯಲ್ ಪ್ರತಿ ರಾತ್ರಿ 9 ಗಂಟೆಗೆ ಮನೆಯ ಕತೆ ಆಯಿತು. ಉತ್ತರ ಮತ್ತು ದಕ್ಷಿಣ ಭಾರತ ಎನ್ನದೆ ಭಾರತದ ಎಲ್ಲ ರಾಜ್ಯಗಳಲ್ಲೂ ಈ ಧಾರಾವಾಹಿಗೆ TRP ಮೇಲೇರ್ತಾ ಹೋಯಿತು. 2000ನೇ ಇಸವಿಯಲ್ಲಿ ಶುರುವಾಗಿ ಸತತ 8 ವರ್ಷಗಳ ಕಾಲ ಈ ಸೀರಿಯಲ್ ಟಿವಿನಲ್ಲಿ ಯಶಸ್ವಿಯಾಗಿ ಓಡಿ ದಾಖಲೆಯೊಂದನ್ನು ಬರೆಯಿತು. ಹಾಗೆಯೇ ಸ್ಮೃತಿ ಇರಾನಿ ಟಿವಿ ಪರದೆಯ ಅತಿ ದೊಡ್ಡ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಆ ಧಾರಾವಾಹಿಯಲ್ಲಿ ಸ್ಮೃತಿ ಅವರ ಅಭಿನಯದ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಬಾಲ್ಯದಲ್ಲಿ ಸ್ಮೃತಿ ಇರಾನಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಬಂದವರು. ಡಿಗ್ರಿ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಮೆಕ್ಡೊನಾಲ್ಡ್ ಶಾಪ್ ನಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇನ್ನೊಂದೆಡೆ ಮಾಡೆಲಿಂಗ್ ಅನ್ನು ಕೂಡ ಮಾಡ್ತಾ ಇದ್ರು. ಎಲ್ಲಿವರೆಗೆ ಅಂದ್ರೆ 1998ರ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲೂ ಕೂಡ ಅವರು ಭಾಗವಹಿಸಿದ್ರು. ಆದರೆ ಅದರ ಅಂತಿಮ ಹಂತಕ್ಕೆ ಬಂದಿರಲಿಲ್ಲ. ಬಿಜೆಪಿಗೆ ಅವರು ಕಾಲಿಟ್ಟದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ. ಟಿವಿಯ ಜನಪ್ರಿಯತೆ ಅವರಿಗೆ ರಾಜಕೀಯ ಸೇರೋದಕ್ಕೆ ನೆರವಾಯಿತು. ಮಹಾರಾಷ್ಟ್ರದ ಬಿಜೆಪಿ ಯುವ ಘಟಕದ ಉಪಾಧ್ಯಕ್ಷೆ ಆದರು. ಬಿಜೆಪಿಯ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯೆ ಆದರು. ಬಳಿಕ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನೇಮಕ ಆಯಿತು. ಕೊನೆಗೆ ಬಿಜೆಪಿಯ ಆಲ್ ಇಂಡಿಯಾ ವುಮೆನ್ಸ್ ವಿಂಗ್ನ ಅಧ್ಯಕ್ಷರು ಆಗಿ ಅಧಿಕಾರ ವಹಿಸಿಕೊಂಡರು. 2011ರಲ್ಲಿ ಗುಜರಾತ್ನಿಂದ ರಾಜ್ಯಸಭೆಗೆ ಸದಸ್ಯರಾಗಿ ಸ್ಮೃತಿ ಇರಾನಿ ಅವರನ್ನು ಪಕ್ಷ ನೇಮಕ ಮಾಡುತ್ತೆ. ಇದರ ಜೊತೆಗೆ ರಾಜಕೀಯದಲ್ಲಿ ಅವರಿಗೆ ಅವಕಾಶದ ಬಹಳ ದೊಡ್ಡದೊಂದು ಬಾಗಿಲು ತೆರೀತದೆ. 2014ರಲ್ಲಿ ಕಾಂಗ್ರೆಸ್ಸಿನ ಯುವರಾಜ ರಾಹುಲ್ ಗಾಂಧಿ ವಿರುದ್ಧವೇ ಅಮೇಥಿ ಕ್ಷೇತ್ರದಿಂದ ಲೋಕಸಭೆಗೆ ಕಣಕ್ಕೆ ಇಳಿಯೋದಕ್ಕೆ ಅವರಿಗೆ ಪಕ್ಷ ಟಿಕೆಟ್ ಕೊಡುತ್ತೆ. ಅದೊಂದು ಭರ್ಜರಿ ಚುನಾವಣಾ ಹೋರಾಟವಾಗಿತ್ತು. ಇಲ್ಲೊಂದು ವಿಡಿಯೋ ಇದೆ ನೋಡಿ. I think that the fact that the farmers of Amethi are suffering in the absence of the MP in itself is a witness to the fact that Congress party has always used the farmer as a vote bank. It is an honor for me to speak to you. It is always an honor for me to speak to the soldiers of this great party, all of you. Last year at a similar gathering of colleagues and friends, I spoke about the optimism and the energy that has built this great nation. ಮೊದಲ ಸಲದ ಈ ಚುನಾವಣೆಯಲ್ಲಿ ಅಮೇಥಿಯಲ್ಲಿ ಸ್ಪರ್ಧಿಸಿದಾಗ ಸ್ಮೃತಿ ಇರಾನಿಗೆ ರಾಹುಲ್ ವಿರುದ್ಧ ಗೆಲ್ಲಲು ಸಾಧ್ಯ ಆಗಲಿಲ್ಲ. ಆದರೆ ಅವರದ್ದೊಂದು ವೀರೋಚಿತ ಸೋಲಾಗಿತ್ತು. ಈ ಸೋಲು ಕೂಡ ಅವರಿಗೆ ಗೆಲುವಿನ ಮೆಟ್ಟಲಾಗಿ ಬದಲಾವಣೆಯಾಯಿತು. ಸ್ಮೃತಿ ಇರಾನಿ ಅವರಿಗೆ ನೇರವಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ಹುದ್ದೆ ಸಿಕ್ಕಿತು. ಮೊದಲ ಬಾರಿಗೆ ಅವರು ಕೇಂದ್ರ ಮಂತ್ರಿಯಾಗಿ ಆಯ್ಕೆಯಾದರು. 2019ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡಿದರು. ಆಗ ಅವರು ಗಳಿಸಿದಂತಹ ಗೆಲುವು ಅವರ ಜೀವನದ ಬಹುದೊಡ್ಡ ಗೆಲುವು. ಕೂಡಲೇ ಮಂತ್ರಿಮಂಡಲದಲ್ಲಿ ಕೂಡ ಅವರಿಗೆ ಬಡ್ತಿ ಸಿಕ್ತು. ಇನ್ನಷ್ಟು ದೊಡ್ಡ ಹುದ್ದೆ ಅವರ ಪಾಲಿಗೆ ಬಂತು. ಲೋಕಸಭೆಯ ಅವಕಾಶವನ್ನು ಸ್ಮೃತಿ ಇರಾನಿ ಬಹಳ ಚೆನ್ನಾಗಿ ಬಳಸಿಕೊಂಡ್ರು. ಪ್ರತಿಪಕ್ಷವನ್ನ ಮಾತಿನಲ್ಲಿ ತಿವಿಯುವುದರ ಮೂಲಕ ಹಣಿಯುವುದರಲ್ಲಿ ಅವರು ಎಲ್ಲಷ್ಟು ಹಿಂದೆ ಬೀಳಲಿಲ್ಲ. ಇಲ್ಲಿ ಇನ್ನೊಂದು ಅಂತಹ ವಿಡಿಯೋ ಇದೆ, ಒಮ್ಮೆ ನೋಡಿ. इन्हीं के अलायंस के एक सदस्य बैठे हैं जिन्होंने तमिलनाडु में कहा
कि भारत का मतलब मात्र उत्तर भारत। अगर हिम्मत हो राहुल गांधी में तो आकर भारत के ऊपर इस प्रकार का कटाक्ष करने वाले डीएमके के अपने साथी का खंडन करके बताएं। ಹೀಗೆ ರಾಜಕೀಯದಲ್ಲಿ ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು. 5 ವರ್ಷಗಳ ಕಾಲ ದೆಹಲಿಯ ಅಧಿಕಾರ ಕೇಂದ್ರದಲ್ಲಿ ಪ್ರಧಾನ ಮಂತ್ರಿಗೆ ಅತ್ಯಂತ ನಿಕಟವಾಗಿ ಕೂಡ ಸ್ಮೃತಿ ಇರಾನಿ ಕೆಲಸ ಮಾಡಿದ್ರು. ಬಿಜೆಪಿಯಲ್ಲಿ ಬಹುಶಃ ನಿರ್ಮಲಾ ಸೀತಾರಾಮನ್ ಅವರನ್ನ ಬಿಟ್ರೆ ಆಗ ಅತಿ ಹೆಚ್ಚು ಮಹತ್ವವನ್ನು ಪಡೆದಂತಹ ಮಹಿಳೆ ಅಂದ್ರೆ ಅದು ಸ್ಮೃತಿ ಇರಾನಿ. ಆದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿಯ ಮತದಾರರು ಕೈಕೊಟ್ಟರು ನೋಡಿ. ಅಲ್ಲಿಂದ ಸ್ಮೃತಿ ಮೇಡಮ್ ರಾಜಕೀಯ ಅವನತಿ ಆರಂಭವಾಯಿತು. ಆಗ ಅಲ್ಲಿ ರಾಹುಲ್ ಗಾಂಧಿ ಚುನಾವಣೆಗೆ ನಿಂತಿರಲಿಲ್ಲ. ಸ್ಥಳೀಯ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಂತಹ ಕಿಶೋರಿಲಾಲ್ ಶರ್ಮಾ ಅವರು ಸ್ಪರ್ಧೆಗೆ ಇಳಿದಿದ್ರು. ಸ್ಮೃತಿ ಇರಾನಿ ಆ ಚುನಾವಣೆಯಲ್ಲಿ ದಯನೀಯವಾದಂತಹ ಸೋಲನ್ನು ಕಂಡರು. ಸ್ನೇಹಿತರೆ, ಚುನಾವಣೆಯ ಒಂದು ಗೆಲುವು ರಾಜಕಾರಣಿಗಳನ್ನು ಎಲ್ಲೋ ಎತ್ತರಕ್ಕೆ ಕರೆದೊಯ್ಯುತ್ತೆ. ಅದೇ ರೀತಿ ಚುನಾವಣೆಯ ಒಂದು ಕೆಟ್ಟ ಸೋಲು ಅವರನ್ನು ಇನ್ನಿಲ್ಲದಂತೆ ಪಾತಾಳಕ್ಕೆ ತಳ್ಳಿಬಿಡುತ್ತೆ. ಸ್ಮೃತಿ ಇರಾನಿ ಅವರಿಗೂ ಇದೇ ಆಯಿತು. ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಕೆಂಡ ಕಾರುತ್ತಿದ್ದಂತಹ ಸ್ಮೃತಿ ಇರಾನಿ ಸೋಲಿನ ರುಚಿಗೆ ಬಳಲಿ ಬೆಂಡಾದರು. ಅಮೇಥಿ ಸೋಲಿನ ಬಳಿಕ ಈಗ ದುರಾದೃಷ್ಟ ಅವರನ್ನ ಬೆನ್ನು ಹತ್ತಿ ಬರ್ತಾ ಇದೆ. ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಎಷ್ಟೆಲ್ಲ ದೊಡ್ಡ ಹುದ್ದೆಗಳನ್ನು ಅವರು ನಿಭಾಯಿಸಿದ್ರು. ಆದರೆ ಈಗ ಅವರಿಗೆ ಪಕ್ಷದಲ್ಲಾಗಲಿ ಸರ್ಕಾರದಲ್ಲಾಗಲಿ ಹೇಳಿಕೊಳ್ಳುವಂತಹ ಯಾವ ಕೆಲಸವೂ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಹಿಂದಿನಂತೆ ಅವರನ್ನು ಹತ್ತಿರಕ್ಕೆ ಸೇರಿಸಿಕೊಳ್ತಾ ಇಲ್ಲ, ಕಡೆಗಣ್ಣಿನಿಂದ ನೋಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಬಿಜೆಪಿ ಪಕ್ಷದಲ್ಲೇ ಕೇಳಿ ಬರ್ತಾ ಇದೆ. ಕಳೆದ ತಿಂಗಳು ದೆಹಲಿಯಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನ ಇರಾನಿ ಮೇಡಮ್ಗೆ ವಹಿಸಲಾಗಿತ್ತು. ಅಂದ್ರೆ ಪಕ್ಷ ಅವರನ್ನು ಈಗ ಎಷ್ಟೊಂದು ಮೂಲೆ ಗುಂಪು ಮಾಡ್ತಾ ಇದೆ ಅನ್ನೋದನ್ನ ಯಾರು ಬೇಕಾದರೂ ಊಹಿಸಬಹುದು. ಈಗ ಮೇಡಮ್ ಇರಾನಿ ಮತ್ತೆ ತಮ್ಮ ಹಳೆಯ ತವರಿಗೆ ಮರಳಿದ್ದಾರೆ. ಕ್ಯೋಂಕಿ ಸಾಸ್ಬಿ ಖಬಿ ಬಹುತಿ ಧಾರಾವಾಹಿಯ 2ನೇ ಪಾರ್ಟ್ ಶುರುವಾಗಿದೆ. 17 ವರ್ಷಗಳ ಹಿಂದೆ ಈ ಸೀರಿಯಲ್ನಲ್ಲಿ ಸೊಸೆಯ ಪಾತ್ರದಲ್ಲಿ ಮಿಂಚಿದ್ದಂತಹ ಸ್ಮೃತಿ ಈಗ 3 ಬೆಳೆದ ಮಕ್ಕಳ ತಾಯಿಯಾಗಿ ಟಿವಿ ಕತೆಗೆ ಮರಳಿ ಬಂದಿದ್ದಾರೆ. ತಮ್ಮ ಮುಖಕ್ಕೆ ಬಣ್ಣ ಹಚ್ಚಿಕೊಂಡಿದ್ದಾರೆ. ಇನ್ನೇನು ಮೇಡಮ್ ಇರಾನಿ ರಾಜಕೀಯ ಮುಗಿದಂತೆಯೇ ಎಂದು ಬಿಜೆಪಿ ಪಕ್ಷದೊಳಗೆ ದೊಡ್ಡ ಸುದ್ದಿ ಹಬ್ಬಿದೆ. ಅವರು ರಾಜಕೀಯದಿಂದ ಶೀಘ್ರವೇ ನಿವೃತ್ತರಾಗ್ತಾರೆ ಎಂದು ಕೂಡ ಜನ ಆಡಿಕೊಳ್ಳುತ್ತಿದ್ದಾರೆ. ನೇರವಾಗಿ ಪತ್ರಕರ್ತರು ಈ ಪ್ರಶ್ನೆಯನ್ನ ಸ್ಮೃತಿ ಅವರಿಗೆ ಕೇಳಿದ್ರು. ಆಗ ಅವರು ಹೇಳ್ತಾರೆ, ನನಗಿನ್ನೂ 49 ವರ್ಷ. ಯಾರಾದರೂ 49ನೇ ವಯಸ್ಸಿನಲ್ಲಿ ರಾಜಕೀಯದಿಂದ ನಿವೃತ್ತಿ ಆಗ್ತಾರೇನ್ರಿ? ಇರಾನಿ ಅವರ ಈ ಮರು ಪ್ರಶ್ನೆಯಲ್ಲಿ ಸ್ವಲ್ಪ ಮಟ್ಟಿನ ಅರ್ಥ ಕೂಡ ಇದೆ ಅಂತ ಹೇಳ್ಬೋದು. ಆದ್ರೆ ರಾಜಕೀಯದ ರಾಡಿ ಯಾವ ಕಾಲದಲ್ಲಿ ಯಾರನ್ನ ಎಲ್ಲೆಲ್ಲಿಗೆ ಹೊತ್ತೊಯ್ದು ಎಸೆಯುತ್ತದೋ ಯಾರಿಗೂ ಗೊತ್ತಿಲ್ಲ. ಬಿಜೆಪಿ ಮತ್ತು RSS ನಡುವಣ ಗುದ್ದಾಟದಲ್ಲಿ ಯಾವ ನಾಯಕರು ಎಲ್ಲಿ ಮೂಲೆ ಹಿಡಿತಾರೋ ಅನ್ನೋದನ್ನ ಈಗಲೇ ಹೇಳಲು ಸಾಧ್ಯವಿಲ್ಲ. ಸದ್ಯಕ್ಕಂತೂ ಮೇಡಮ್ ಸ್ಮೃತಿ ಇರಾನಿಗೆ ರಾಜಕೀಯದಲ್ಲಿ ಯಾವ ಬೆಳಕು ಕಾಣಿಸ್ತಾ ಇಲ್ಲ. ಅದಕ್ಕೆಂದೇ ಅವರೀಗ ಟಿವಿಯ ಬೆಳಕಿನಲ್ಲಿ ಮತ್ತೆ ಮಿಂಚ್ತಾ ಇದ್ದಾರೆ ಎಂದು ಹಾಡು ಹೇಳುತ್ತಿದ್ದಾರೆ. ನಿಜ, ಇವತ್ತಿನ ಅತ್ತೆ ನಿನ್ನೆಯ ಸೊಸೆ, ಇವತ್ತಿನ ಸೊಸೆ ನಾಳೆಯ ಅತ್ತೆ. ಮೇಲೇರಿದವರು ಕೆಳಗಿಳಿಯಲೇಬೇಕು. ಪಕ್ಷದಲ್ಲಿ ನಾಳೆ ಬದಲಾವಣೆ ಏನಾದರೂ ಆಗಿ ಸ್ಮೃತಿ ಇರಾನಿ ಮತ್ತೆ ರಾಜಕೀಯದಲ್ಲಿ ಮೇಲೆ ಬರಲಬಹುದು, ಮಿಂಚಲಬಹುದು, ಅಥವಾ ಈಗಿನಂತೆ ಟಿವಿಯಲ್ಲೇ ಶಾಶ್ವತವಾಗಿ ಉಳಿದುಕೊಳ್ಳಲೂಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.